ಓಂ ಶಾಂತಿ. ಇವತ್ತಿನ ಟಾಪಿಕ್ ನಾವು ಖುಷಿ ಬಗ್ಗೆ ನೋಡೋಣ. ಖುಷಿ ಎಲ್ಲರಿಗೂ ಬೇಕಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇದ್ದರೂ ಕೂಡ ಇವತ್ತು ನಾವು ಖುಷಿಗೋಸ್ಕರನೇ ಮಾಡ್ತಾ ಇದ್ದೀವಿ. ಆದರೆ ಆ ಖುಷಿಯನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಹೇಗೆ ಹುಡುಕ್ತಾ ಇದ್ದೀವಿ ಅಂದರೆ, ಇವಾಗ ಸಣ್ಣ ಮಕ್ಕಳಲ್ಲಿ ತಗೋಣ. ಸಣ್ಣ ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಾವು ಫಸ್ಟ್ ರ್ಯಾಂಕ್ ಬಂದ ಕೂಡಲೇ ನನಗೆ ಖುಷಿ ಸಿಗ್ತೈತಿ, ಅಥವಾ ನನ್ನ ತಂದೆ ತಾಯಿ ನನಗೆ ಅಪ್ರಿಷಿಯೇಟ್ ಮಾಡಿದರು, ನಾನು ಹೊಗಳಿದ್ರು ಅಂದರೆ ಅವಾಗ ನನಗೆ ಖುಷಿ ಸಿಗ್ತೈತಿ. ಇವಾಗ ಯೂತ್ದಲ್ಲಿ ಯಂಗ್ ಹುಡುಗರದಲ್ಲಿ ನೋಡಿದರೆ ನನಗೆ ಜಾಬ್ ಸಿಕ್ಕಿದಾಗ ನಾನು ಖುಷಿಯಲ್ಲಿ ಇರುತ್ತೇನೆ ಅಂತ ಅವ್ರು ತಿಳ್ಕೊತಾರೆ. ಅಥವಾ ಮ್ಯಾರೇಜ್ ಕಪ್ಪಲ್ ಆಗ್ತಾ ಇರುವಂತಹ ವ್ಯಕ್ತಿ ಇದ್ದರೆ ಅವರು ಏನು ಇಷ್ಟಪಡುತ್ತಾರೆ ಅಂದರೆ, ನನಗೆ ಒಳ್ಳೆಯ ಸಂಗಾತಿ ಸಿಕ್ಕರೆ ನಾನು ಹ್ಯಾಪಿ ಇರ್ತೀನಿ ಅಂತ. ರಿಟೈರ್ಮೆಂಟ್ ವ್ಯಕ್ತಿ ಅನ್ಕೋತಾರೆ, ನನಗೂ ಕೂಡ ಒಳ್ಳೆಯ ರಿಟೈರ್ಮೆಂಟ್ ಪ್ಯಾಕೇಜ್ ಬಂತು, ಅಥವಾ ನನಗೂ ಒಳ್ಳೆಯ ಮಕ್ಕಳು ಎಲ್ಲ ಸೆಟಲ್ ಆಗಿರಬೇಕು, ಅವಾಗ ನಾನು ಹ್ಯಾಪಿ ಇರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಎಲ್ಲರೂ ಇಷ್ಟಪಡುವಂಥದ್ದು ಏನಂದರೆ, ನಮಗೆ ಇದೆಲ್ಲ ಪರ್ಫೆಕ್ಟ್ ಆದಾಗ, ಹೊರಗಡೆ ಎಲ್ಲ ಪರ್ಫೆಕ್ಟ್ ಆದಾಗ ನಾವು ಹ್ಯಾಪಿ ಇರ್ಬೋದು ಅಥವಾ ನಾವು ಖುಷಿಯಲ್ಲಿ ಇರ್ಬೋದು ಅಂದ್ಕೋತಾರೆ. ಆದರೆ ಯಾವುದನ್ನು ನೋಡ್ರಿ, ಹೊರಗಡೆ ಇರುವಂಥದ್ದು ವಸ್ತುವನ್ನು ಅದು ಯಾವಾಗಲೂ ಪರ್ಫೆಕ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೊರಗಿನ ವಸ್ತು ನಮ್ಮ ಕೈಯಲ್ಲಿಲ್ಲ, ಆದರೆ ಒಂದು ಮಾತ್ರ ನಮ್ಮ ಕೈಯಲ್ಲಿದೆ. ಅದು ಯಾವುದಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಮಾತ್ರ ನಮ್ಮ ಕೈಯಾಗಿದೆ. ನಾವು ಎಷ್ಟು ಹ್ಯಾಪಿ ಇರಬೇಕಂತಿರಲ್ಲ, ನಾವು ಇರ್ಬೋದು. ಆದರೆ ಇವತ್ತು ನಮ್ಮ ಖುಷಿಯನ್ನು ವ್ಯಕ್ತಿ, ವಸ್ತು, ವೈಭವಗಳ ಮೇಲೆ ನಾವು ಡಿಪೆಂಡೆಂಟ್ ಮಾಡ್ಕೊಂಡಿರೋ ಕಾರಣದಿಂದ ನಾವು ಖುಷಿಯಲ್ಲಿ ಇರ್ತಾ ಇಲ್ಲ. ಯಾಕಂದರೆ ಹೊರಗಡೆ ವಸ್ತು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಯಾಕಂದರೆ ನಾವು ಫಸ್ಟ್ ರ್ಯಾಂಕ್ ಇವಾಗ ಬಂದರೂ ಕೂಡ ನಾನು ಹ್ಯಾಪಿ ಎಷ್ಟೊತ್ತಿರ್ಬೋದು, ಸ್ವಲ್ಪ ಕಡಿಮೆ ಮಾತ್ರ, ಒಂದು 5 ನಿಮಿಷ ಮಾತ್ರ, ಆಮೇಲೆ ಹೋಯಿತು. ಅಥವಾ ನಾನು ಸೆಕೆಂಡ್ ರ್ಯಾಂಕ್ ಬಂದೆ, ಅವಾಗ ನಾನು ಅಂದ್ಕೊಂಡಿದ್ದೆ ಫಸ್ಟ್ ರ್ಯಾಂಕ್, ಅದರ ಬಂದೆ ನಾನು ಸೆಕೆಂಡ್ ರ್ಯಾಂಕ್, ಅವಾಗ ನನಗೆ ಖುಷಿ ಕಡಿಮೆ ಆಗಿಬಿಡ್ತೈತಿ. ಅಥವಾ ನಾನು ಸೆಕೆಂಡ್ ರ್ಯಾಂಕ್ ಬಂದಿದ್ದಕ್ಕೆ ನಮ್ಮ ತಂದೆ ತಾಯಿ ಎದುರುಗಡೆ ನಾವು ಹೋಗಿ ಮಾರ್ಕ್ಸ್ ಕಾರ್ಡನ್ನು ತೋರಿಸಿದಾಗ ನಮ್ಮ ತಂದೆ ತಾಯಿಗೂ ಹೇಗೆ ಅನ್ನಿಸ್ತೈತಿ, ಅವರು ನನ್ನ ಅಷ್ಟು ಹೊಗಳಬೇಕಾಗಿದ್ದು ಹೊಗಳಿಲ್ಲ ಅಂದ್ರೂ ಖುಷಿ ಕಡಿಮೆ ಆಗ್ತೈತಿ. ಅಂದರೆ ಇವತ್ತು ನಮ್ಮ ಖುಷಿಯನ್ನು ನಾವು ಅವಲಂಬನೆ ಮಾಡ್ಕೊಂಡಿದ್ದೀವಿ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ. ವ್ಯಕ್ತಿ, ವಸ್ತು. ಈ ವಸ್ತುನು ನಾವು ಹೇಗೆ ಅಂದ್ಕೊಂಡಿದ್ದೀವಿ ಅಂದರೆ, ವಸ್ತುನು ನಮ್ಗೆ ಹ್ಯಾಪಿ ಕೊಡ್ತೈತಿ ಅಥವಾ ಖುಷಿ ಕೊಡ್ತೈತಿ ಅಂತ ತಿಳ್ಕೊಂಡಿದ್ದೀವಿ. ಈಗ ವಸ್ತುಗಳು ನಮ್ಗೆ ಖುಷಿ ಹೇಗೆ ಕೊಡ್ತೈತಿ ಅಂದರೆ, ಫಾರ್ ಎಕ್ಸಾಂಪಲ್, ನನಗೆ ಒಂದು ಕಾರ್ ಸಿಕ್ಕಿದಾಗ ನಾ ಖುಷಿ ಇರ್ತೀನಿ, ಒಂದು ಗಾಡಿ ನನಗೆ ಸಿಕ್ಕಿದಾಗ ನಾ ಖುಷಿ ಇರ್ತೀನಿ, ಅಥವಾ ಒಂದು ಯಾವುದೋ ಹೊಸ ಡ್ರೆಸ್ಸನ್ನು ನಾ ಹಾಕ್ಕೊಂಡಿದ್ದಾಗ ನಾ ಖುಷಿ ಇರ್ತೀನಿ, ಒಂದು ಹೊಸ ಬೈಕ್ ನನಗೆ ಸಿಕ್ಕಿದಾಗ ನಾ ಖುಷಿ ಇರ್ತೀನಿ ಅಂತ ತಿಳ್ಕೊತೇವೆ. ಇವಾಗ ಆ ಕಾರ್, ಇವಾಗ ನನಗೆ ಯಾವುದೋ ಒಂದು ಫೇವ್ರೇಟ್ ಕಾರ್ ಇದೆ, ಆ ಫೇವ್ರೇಟ್ ಕಾರ್ ನನಗೆ ಸಿಕ್ಕಿದ ಕೂಡಲೇ ನಾನು ಖುಷಿ ಆಗ್ತೀನೇನು, ಅಥವಾ ಅದು ನನ್ನ ಮನೆಯೊಳಗೆ ಬಂದ ಕೂಡಲೇ ನಾನು ಖುಷಿ ಆಗ್ತೀನಿ. ಖುಷಿ ಆದರೂ ಕೂಡ ಏನ್ರಿ ಟೆಂಪ್ರರಿ, ಒಂದು ಸ್ವಲ್ಪ ಅಲ್ಪ ಕಾಲಗೋಸ್ಕರ ಖುಷಿ ಆಗ್ತಿದೆ. ಇವಾಗ ನೋಡಿರಿ, ಅದಕ್ಕೆ ತಂದ ನಂತರನೇ 5 ನಿಮಿಷದ ನಂತರ ಅಥವಾ 10 ನಿಮಿಷದ ನಂತರ ಆ ಕಾರ್ ನನ್ನ ಮನೆಯಲ್ಲೇ ಇರ್ತೈತ್ರಿ, ನಮ್ಮ ಮನೆ ಮುಂದೆ ನಿಂತಿರ್ತೈತಿ. ಆದರೂ ಆ ಕಾರ್ ನನಗೆ ಖುಷಿ ಕೊಡ್ತಾ ಇರ್ತೈತೇನು, ಮನೆ ಮುಂದೆ ನಿಂತಿದೆ, ಇವಾಗ ಬಂದು ನಿಂತಿದೆ, ಬರೋ ತನಕ ನಾವು ವೇಟ್ ಮಾಡ್ತಿರ್ತೀವಿ. ಕಾರ್ ಬಂದ ನಂತರ ನಾನು ಖುಷಿ ಹೋಗಿರ್ತೀನಿ, ಕಾರ್ ಸಿಕ್ಕಿದ ನಂತರ ಖುಷಿ ಹೋಗಿರ್ತೀನಿ, ಕಾರ್ ನನ್ನ ಮನೆ ಮುಂದೆ ಬಂದು ನಿಂತ ಕೂಡಲೇ ನಾನು ಖುಷಿ ಆಗ್ತೀನಿ. ಕರೆ ಕಾರ್ ನನ್ನ ಮನೆಯಲ್ಲಿ ಬಂದು ನಿಂತರ ಎಷ್ಟೊತ್ತನ ನಾನು 24 ತಾಸೂ ಖುಷಿ ಹೋಗಿರ್ತೀನೇನು, ಇಲ್ಲಲ್ಲ. ಯಾಕಂದರೆ 5 ನಿಮಿಷ, ಕಾರ್ ಬಂತಲ್ಲ, ಫಿನಿಶ್, ಮುಗೀತು. ಮತ್ತು ಮನಸ್ಸಿನಲ್ಲಿ ಇನ್ನೊಂದು ವಿಚಾರ ಸ್ಟಾರ್ಟ್ ಆಕೈತಿ, ಮತ್ತೇನು ತೊಗೊಂಡು ಬರೋನು, ಮತ್ತು ನಾ ಅವಾಗ ಯಾವಾಗ ಹ್ಯಾಪಿ ಇರ್ತೀನಿ, ಅವಾಗ ಖುಷಿ ಇರ್ತೀನಿ ಅಂತ ಮತ್ತೆ ಇನ್ನೊಂದು ವಿಚಾರ ಬರಲಿಕ್ಕೆ ಶುರು ಆಕೈತಿ. ಆದರೆ ಕಾರ್ ಒಂದು ವೇಳೆ, ಅಥವಾ ಒಂದು ಹೊಸ ಬೈಕು, ಹೊಸ ಡ್ರೆಸ್ಸು ನನಗೆ ಖುಷಿ ಕೊಡ್ತಾ ಇತ್ತಂದರೆ, ಅದು ನನ್ನ ಮನೆಯಲ್ಲೇ 24 ತಾಸು ಎದುರುಗಡೆ ನಿಂತಿರೋದು ಇರೋದ್ರಿಂದ ಅದು ನನಗೆ ಯಾವಾಗಲೂ 24 ತಾಸು ಖುಷಿ ಕೊಡ್ಬೋದಾಗಿತ್ತಲ್ಲ. ಕರೆ 24 ತಾಸು ಖುಷಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಕಾರ್ ಅದು ನಿರ್ಜೀವ ವಸ್ತು. ನಿರ್ಜೀವ ವಸ್ತು ನಮಗೆ ಎಂದಿಗೂ ಕೂಡ ಖುಷಿ ಕೊಡಲು ಸಾಧ್ಯ ಇಲ್ಲ. ಯಾಕಂದರೆ ಖುಷಿ ಅನ್ನೋದೇನೆಂದರೆ, ಅದು ಇಂಟರ್ನಲ್ ಫೀಲಿಂಗ್, ಒಂದು ಒಳಗಿನ ಫೀಲಿಂಗ್ ಇದೆ ರೀ, ಅದು ಶಾಶ್ವತ ಇರೋದು. ವಿನಾಶಿ ವಸ್ತುಗಳು, ನಿರ್ಜೀವ ವಸ್ತುಗಳು ನಮಗೆ ಆಂತರಿಕ ಖುಷಿಯನ್ನು ಕೊಡಲು ಸಾಧ್ಯ ಇಲ್ಲ. ಸೊ ಈಗ ಯಾಕೆ ನಾವು ಹಾಗೆ ತಿಳ್ಕೊತೀವಿ, ಕಾರ್ ನನಗೆ ಖುಷಿ ಕೊಡುತ್ತದೆ ಅಂತ ಹೇಗೆ ತಿಳ್ಕೊತೇವೆ ಅಂದರೆ, ಅದು ನನಗೆ ಸಿಕ್ತಲ್ಲಪ್ಪ, ನಾ ಅಂದ್ಕೊಂಡಿದ್ದೆ ಈ ಕಾರ್ ನನಗೆ ಸಿಗಬೇಕು ಅಂತ ಹೇಳಿ, ಸೊ ಇದು ನನಗೆ ಸಿಕ್ತಲ್ಲ, ಸೊ ನಾ ಖುಷಿ. ಅಂದರೆ ಆ ಸಿಕ್ಕಿರುವಂಥದ್ದನ್ನೇ ನನಗೇನು ಮಾಡ್ತಾ ಇದೆ ಅಂದರೆ ಖುಷಿ ಸಿಗ್ತಾ ಇದೆ. ಒಂದು ವೇಳೆ ಈಗ ನಾವೆಲ್ಲ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀವಿ,
ಕಾರ್ದಲ್ಲಿ ನಾವು 4-5 ಜನ ಹೋಗ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೋಗ್ತಾ ಇದ್ವಿ. ಆ ಕಾರ್ದಲ್ಲಿ ಹೋಗ್ತಾ ಇರಬೇಕಾದ್ರೆ ದೊಡ್ಡ ಭಾಳ ಭಾಳ ಅಂದರೆ ಅದು ಅಂದರೆ ಏನು ಕಾಸ್ಟ್ಲಿ ಕಾರ್ ಇರ್ಬೋದು, ಭಾಳ ಬೆಲೆ ಬಾಳುವಂತಹ ಕಾರ್ ಇರ್ಬೋದು, ಭಾಳ ನಿಮ್ಮ ಡ್ರೀಮ್ ಕಾರ್ ಇರ್ಬೋದು, ನೀವು ಕನಸಿನಲ್ಲಿ ಪಟ್ಟಿರುವಂಥ ಕಾಸ್ಟ್ಲಿ ಕಾರನ್ನು ನೀವು ಭಾಳ ಪ್ರಯತ್ನ ಪಟ್ಟು ಅದನ್ನು ಕಾರನ್ನು ನೀವು ತೊಗೊಂಡಿರ್ಬೋದು. ಸೊ ಆ ಕಾರನ್ನು ನೀವು ತೊಗೊಂಡಿದ್ದಾಗ ಈಗ ನೀವು 5 ಜನ ಕೂತ್ಕೊಂಡು ಹೋಗ್ತಾ ಇದ್ದೀರಿ. ಹೋಗಬೇಕಾದ್ರೆ ನಿಮ್ಮ ಹಿಂದ್ಗಡೆ ಕೂತ್ಕೊಂಡಿರುವಂಥ ನಿಮ್ಮ ಪತ್ನಿ ಇರ್ಬೋದು ಅಥವಾ ನಿಮ್ಮ ಮಗ ಏನೋ ಒಂದು ಅಚಾನಕ್ ಏನೋ ಮಾತನ್ನು ಹೇಳಿದಾಗ ಸ್ವಲ್ಪ ನಿಮ್ಗೆ ನೋವು ಆಗಿಬಿಡ್ತೈತಿ. ಸೊ ನೋವು ಆದ್ಕೊಳ್ಳೆ ನಿಮ್ಮ ಖುಷಿ ಏನಾಗ್ಬಿಡ್ತೈತಿ, ಡೌನ್ ಆಗ್ತೈತಿ. ಸೊ ಖುಷಿ ಯಾಕೆ ಡೌನ್ ಆಯಿತು? ಒಂದು ವೇಳೆ ಕಾರ್ ನಿಮ್ಗೆ ಖುಷಿ ಕೊಡ್ತಾ ಇತ್ತಂದರೆ ಆ ಕ್ಷಣದಲ್ಲಿ ನಿಮ್ಮ ಮಗ ಅಥವಾ ನಿಮ್ಮ ಪತ್ನಿ ನಿಮ್ಗೆ ಏನಾದರೂ ಅಂತಿದ್ರೆ ಅಂದರೆ ನಿಮ್ಗೆ ಯಾಕೆ ಖುಷಿ ಡೌನ್ ಆಯಿತು? ಖುಷಿ ಡೌನ್ ಆಗಬಾರ್ದಾಗಿತ್ತಲ್ಲ. ಯಾಕಂದರೆ ಕಾರ್ ನಮ್ಗೆ ಖುಷಿ ಕೊಡ್ತಾ ಇದ್ದಾರೆ ಅಂದರೆ ಡೌನ್ ಆಗಬಾರ್ದಾಗಿತ್ತು. ಯಾಕಂದರೆ ಕಾರ್ ನಮ್ಗೆ ಖುಷಿ ಕೊಡಲು ಸಾಧ್ಯ ಇಲ್ಲ. ಕಾರ್ ನಮಗೆ ಫಿಸಿಕಲಿ ಕಂಫರ್ಟ್ ಕೊಡ್ಬೋದು ರೀ, ಅದು ಕಂಫರ್ಟ್ ಮಾಡ್ತೈತಿ. ಯಾಕಂದರೆ ಅದು ಕಾರ್ ಅದು ಮಷೀನ್ ಐತಿ. ಮಷೀನ್ ನಮ್ಗೆ ಏನು ಕೊಡ್ತೈತೆ ಅಂದರೆ ಶಾರೀರಿಕ ನಮ್ಗೆ ಆರಾಮ್ ಕೊಡಲಿಕ್ಕೆ ಸಾಧ್ಯ ಇದೆ. ಶಾರೀರಿಕ ಆರಾಮ್ ಅಂದ್ರೆ ಏನು ರೀ? ಸೀಟ್ ಭಾಳ ಚೆನ್ನಾಗಿರ್ತೈತಿ, ಅಥವಾ ಅದ್ರ ಕವರ್ ಭಾಳ ಚೆನ್ನಾಗಿದೆ, ಫೆಸಿಲಿಟೀಸ್ ಮ್ಯೂಸಿಕ್ ಸಿಸ್ಟಮ್ ಭಾಳ ಚೆನ್ನಾಗೈತಿ, ಬ್ರೇಕ್ ಸಿಸ್ಟಮ್ ಚೆನ್ನಾಗಿದೆ, ಅದ್ರ ಒಳಗಿಂದೆಲ್ಲದು ಸಿಸ್ಟಮ್ ಏನಿದೆ ಭಾಳ ಚೆನ್ನಾಗಿದೆ. ಸೊ ನಿಮ್ಗೆ ಏನಾಗ್ತೈತೆ, ಶಾರೀರಿಕ ಕಂಫರ್ಟ್ ಸಿಗ್ಬೋದು. ಖರೆ ಈಗ ಆ ಹಿಂದ್ಗಡೆ ಕೂತಂತಹ ಪತ್ನಿ ಅಥವಾ ಮಗ ಅದೇನು ಒಂದು ಮಾತು ಹೇಳಿದಾನಲ್ಲ, ನೀವು ಎಲ್ಲಿ ಹೋಗ್ಬೇಕಂತಿದ್ದೀರ ಅಲ್ಲಿ ಹೋಗೋ ತನಕನೂ ಕೂಡ ಒಳಗೆ ಮನಸ್ಸಿನಲ್ಲಿ ಕೊರಗ್ತಾ ಇರ್ತೈತೆ. ಇವ್ರು ಯಾಕೆ ಹಿಂಗೆ ಅಂದರು, ನನಗೆ ಯಾಕೆ ಅಂದರು, ನನಗಂದ್ರಲ್ಲ, ಇವ್ರು ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ, ಇವ್ರು ಯಾಕೆ ನನಗೆ ಹಿಂಗೆ ಮಾತಾಡಿದ್ರು, ಅದು ಪೂರ ನೀವು ಕಾರ್ ಹೊಡೆಯೋ ತನಕನೂ ಆ ಒಳಗೆ ವಿಚಾರ ಏನು ನಡೀತಾ ಇದೆಯಲ್ಲ ಅದು ನಮ್ಮ ಪೂರ ಏನು ಮಾಡ್ತೈತೆ, ನಮ್ಮ ಖುಷಿಯನ್ನು ಡೌನ್ ಮಾಡ್ತೈತೆ. ಅಂದ್ರೆ ಅರ್ಥ ನಮ್ಗೆ ಖುಷಿ ಕಾರಣ ಹೊರಗಿನ ವಸ್ತುಗಳು ಅಲ್ಲ. ಕಾರ್ ನಮ್ಗೆ ಖುಷಿ ಕೊಡಲು ಸಾಧ್ಯ ಇಲ್ಲ. ಕಾರ್ ನಮ್ಗೆ ಶಾರೀರಿಕ ಆರಾಮ ಕೊಡ್ಬೋದು. ಆದರೆ ಒಳಗೆ ಮನಸ್ಸಿನಲ್ಲಿ ಏನು ಕೋಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಕಾರೇ ಅಂದರೆ ವಸ್ತುಗಳು ನಮ್ಗೆ ಖುಷಿ ಕೊಡ್ತಾವೆ. ಅಂದರೆ ಇವತ್ತು ನನಗೆ ಆ ವಸ್ತು ನನ್ನ ಮನೆಯೊಳಗೆ ಇಲ್ಲ ಅಂದರೆ ನನಗೆ ಖುಷಿ ಇಲ್ಲ. ಈಗ ಮತ್ತು ಅದನ್ನು ಇಷ್ಟೇ ಆಯ್ತು. ಈಗ ನನ್ನ ಕಾರ್ ನನಗೆ ಒಂದು ವೇಳೆ ಆ ಮನೆಯೊಳಗೆ ಇರಲಿಲ್ಲ ಅಂದರೆ ಬೇರೆಯವ್ರ ಮನೆ ಮುಂದೆ ಕಾರ್ ನಿಂತಿದೆ ಅಂತ ತಿಳ್ಕೊರಿ. ಆ ಬೇರೆಯವ್ರ ಮನೆಯಲ್ಲಿ ಇರುವಂತಹ ಕಾರನ್ನು ನೋಡಿ ನಾನು ಯೋಚನೆ ಮಾಡ್ತಿರ್ತೀನಿ, ನನಗೂ ಕಾರ್ ಬೇಕು, ನಮ್ಮಲ್ಲಿ ಕಾರ್ ಇಲ್ಲ, ನಮಗೂ ಕಾರ್ ಬೇಕು, ನಮ್ಮ ಕಾರ್ ಇಲ್ಲ, ನಂಗೆ ಕಾರ್ ಬಂದ್ರ ನಂತರ ನಾವು ಹ್ಯಾಪಿ ಇರ್ತೀನಿ, ನಾವು ಖುಷಿ ಇರ್ತೀನಿ ಅಂತ. ಅಂದರೆ ಕಾರ್ ಬರೋ ತನಕನೂ ಕೂಡ ನಾನು ಅನೇಕ ವಿಚಾರಗಳನ್ನ ನಡೆಸಿ ಏನು ಮಾಡ್ತೈತೆ, ನನ್ನ ಖುಷಿಯನ್ನು ಕಡಿಮೆ ಮಾಡ್ತೇನೆ. ಈಗ ಕಾರ್ ಬಂದ ನಂತರನೂ ಖುಷಿ ಇರ್ತೇನೇನು ಇಲ್ಲ. ಈಗ ನೋಡ್ರಿ, ಎಲ್ಲೋ ಅದೇ ಹೇಳ್ದಲ್ಲ, ಎಲ್ಲೋ ಹೋಗ್ತಾ ಇದ್ರೆ ಒಂದು ಮಾತು ಅಂದಿದ್ದನ್ನು ಪೂರ ಎಲ್ಲೋ ಹೋಗೋ ತನಕನೂ ಕೂಡ ನಿಮ್ಮ ಖುಷಿ ಡೌನ್ ಮಾಡ್ಕೋತಾನೆ ಹೋಗ್ತೈತೆ. ಸೊ ಕಾರ್ ನಮಗೆ ಇದನ್ನು ಫುಲ್ ನಾವು ಭಾಳ ಒಳಗಿನ ಆಂತರಿಕ ಭಾಳ ಡೀಪಾಗಿದೆ, ಏನಾಗಿದೆ ಅಂದರೆ ಒಳಗಡೆ ಆಳವಾಗಿ ಬೀರಿದೆ. ಏನಂದರೆ ವಸ್ತುಗಳು ಸಿಕ್ಕಿದ ನಂತರವೇ ನಾವು ಖುಷಿಯೊಳಗಿರುತ್ತೇವೆ. ಹೊಸ ಮನೆ ಕಟ್ಟಿದ ನಂತರ ನಾನು ಖುಷಿಯಲ್ಲಿರುತ್ತೇನೆ, ನನ್ನ ಮಕ್ಕಳು ಎಲ್ಲರೂ ಸೆಟಲ್ ಆದಮೇಲೆ ನಾನು ಖುಷಿಯೋಗಿರ್ತೀನಿ. ಇವು ಆಗೋ ತನಕ ನಾವು ಖುಷಿಯೋಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊತೇವೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಅದು ಸಿಗೋಗೋಸ್ಕರ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ಇವಾಗ ನೀವೆಲ್ಲೋ ಇಂಟರ್ವ್ಯೂಗೆ ಹೋಗ್ತಾ ಇದ್ರಿ. ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಸ್ವಲ್ಪ ಟೈಮ್ ಲೇಟ್ ಆಯಿತು. ಸೊ ಟೈಮ್ ಲೇಟ್ ಆದಾಗ ಏನು ಅನ್ಕೋತ ಬರ್ತಾ ಇದ್ದೀರಿ, ನಾ ಇಲ್ಲಿ ಹೋಗ್ತಾ ಇದ್ದೀರಿ, ನನ್ನ ಲೇಟ್ ಆಯಿತು, ಇನ್ನು ಬಾಸ್ ನನಗೆ ಬೈತಾರೋ, ಬಾಸ್ ಬೈದ ನಂತರ ನನಗೆ ಬ್ಯಾಡ್ ಅಂತ ಹೇಳ್ತಾರೋ, ನೀನು ಇಂಟರ್ವ್ಯೂ ಕೊಡೋದು ಅವಶ್ಯಕತೆ ಇಲ್ಲ, ನೀ ಜಾಬನ್ನು ಲಾಸ್ಟ್ ಮಾಡಿಬಿಟ್ಟು ನೀವು ಹೋಗ್ಬಿಡು ಅಂತ ಹೇಳ್ತಾರೆ. ಸೊ ಇದನ್ನು ಆನ್ ದ ವೇ ಬರ್ತಾ ಇರುವಾಗ ನಾನು ಇವನ್ನೆಲ್ಲ ಯೋಚನೆ ಮಾಡ್ಕೊಳ್ತಾನೆ ಬರ್ತಾ ಇರ್ತೇನೆ. ಸೊ ಇವನ್ನೆಲ್ಲ ಯೋಚನೆ ಮಾಡ್ಕೋತಾ ಬರ್ತಾ ಇರುವಾಗ ನಮ್ಮ ಖುಷಿಯನ್ನು ನಾವೇನು ಮಾಡ್ಕೊಡ್ತೇವೆ ಅಂದರೆ ಪೂರನೇ ಕಡಿಮೆ ಮಾಡ್ಕೊಂಡ್ಬಿಡ್ತೇವೆ. ಸೊ ಅದಕ್ಕೋಸ್ಕರ ಇವತ್ತಿನ ಸೆಷನ್ದಲ್ಲಿ ನಾವೇನು ನೋಡಿದ್ವಿ ಅಂದರೆ, ಖುಷಿ ವಸ್ತುಗಳ ಮೇಲೆ ಡಿಪೆಂಡೆಂಟ್ ಇಲ್ಲ, ಖುಷಿ ಆಂತರಿಕ ಕ್ವಾಲಿಟಿ ಇದೆ. ವಸ್ತುಗಳು ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಖುಷಿಯಲ್ಲಿ ಇರ್ಬೋದು. ಇನ್ನು ಮುಂದಿನದಲ್ಲಿ ಹೇಗೆ ನಾವು ಖುಷಿಯನ್ನು ಹೆಚ್ಚು ಮಾಡ್ಕೊಳ್ಬೋದು, ಅಥವಾ ಖುಷಿಯನ್ನು ನಾವು ಅವಲಂಬನೆ ಇಲ್ಲದಂತೆಯೇ ನಾವು ಖುಷಿಯನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಓಂ ಶಾಂತಿ. ಥ್ಯಾಂಕ್ ಯು.